ಕೊನೆಗೂ ಸಂಪುಟ ವಿಸ್ತರಣೆ ಮುಹೂರ್ತ ಫಿಕ್ಸ್ ಆಗಿದೆ. ಮಂಗಳವಾರ ಅಥವಾ ಬುಧವಾರ ಪ್ರಮಾಣ ವಚನ ಸ್ವೀಕರಿಸುವ ಎಲ್ಲ ಸಾಧ್ಯತೆಗಳಿದ್ದಾವೆ. ನಾಳೆ ಸಂಜೆ ಸಿಎಂ ಡಿಕೆಶಿ ದೆಹಲಿಗೆ ಪ್ರಯಾಣ ಸಾಧ್ಯತೆ ಇದೆ. ಕೊನೆಗೂ ಸಂಪುಟ ವಿಸ್ತರಣೆ ಏನಿದೆ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಮಂಗಳವಾರ ಅಥವಾ ಬುಧವಾರ ಪ್ರಮಾಣ ವಚನ ಸ್ವೀಕರಿಸುವಂಥ ಸಾಧ್ಯತೆಗಳಿದ್ದಾವೆ. ನಾಳೆ ಸಂಜೆ ಸಿಎಂ ಡಿಕೆಶಿ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ಸಿಎಂ ಡಿಕೆಶಿ ಮಾಜಿ ಸಿಎಂ ಸಿದ್ದು ನಾಳೆ ದೆಹಲಿಗೆ ಹೋಗುವ ಸಾಧ್ಯತೆಗಳಿದ್ದಾವೆ. ಇಂದು ವಿದೇಶದಿಂದ ವಾಪಸ್ ಆಗ್ತಾರೆ ರಾಹುಲ್ ಗಾಂಧಿ ಅವರು. ಆಷಾಢಕ್ಕೂ ಮುನ್ನವೇ ಹೊಸ ಸಚಿವ ಸಂಪುಟನ ಅಂದರೆ ಹೊಸ ಸಚಿವರ ಪ್ರಮಾಣ ವಚನ ಆಗುತ್ತೆ. ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ದಾರೆ. ಏನು ಅರ್ಹರಿದ್ದಾರೆ, ಯಾರ್ಯಾರಿಗೆ ಸಚಿವಾಕಾಂಕ್ಷಿಗಳಿದ್ದಾರೆ ಅವರೆಲ್ಲವೂ ಕೂಡ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿದ್ದಾರೆ. ಹೀಗಾಗಿ ಸೋಮವಾರದೊಳಗೆ ಹೊಸ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇದೆ. 16ರಿಂದ 18 ಶಾಸಕರಿಗೆ ಸಚಿವರಾಗೋ ಭಾಗ್ಯ ಗ್ಯಾರಂಟಿ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಏನು ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟ ಹಾಗೆ, ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಭಾಳ ಚರ್ಚೆ ಆಗ್ತಾ ಇತ್ತು. CM ಆಗಿ 1 ತಿಂಗಳಾದರೂ ಕೂಡ ಇನ್ನೂ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಅಂಥೇಳಿ. ಸೊ ಇವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಸಿಗ್ತಾ ಇದ್ದಾವೆ. ಸೊ ಮಂಗಳವಾರ ಅಥವಾ ಬುಧವಾರ ಪ್ರಮಾಣ ವಚನ ಸಾಧ್ಯತೆ ಇದೆ. 18ರಿಂದ 20 ಸ್ಥಾನಗಳೇನಿದ್ದಾವೆ ಅದರಲ್ಲಿ 16ರಿಂದ 18 ಶಾಸಕರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅವರಿಗೆಲ್ಲ ಸಚಿವ ಸ್ಥಾನ ಸಿಗೋದು ಗ್ಯಾರಂಟಿ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಈಗ ಏನಂತ ಹೇಳಿದ್ರೆ, ಇವಾಗ ಇಷ್ಟು ದಿವಸ ರಾಹುಲ್ ಗಾಂಧಿ ಅವರು ವಿದೇಶ ಪ್ರಯಾಣದಲ್ಲಿದ್ದರು. ಸೊ ಪ್ರವಾಸ ಮಾಡ್ತಾಯಿದ್ರು. ಸೊ ಅವರು ನಾಳೆ ಬರ್ತಾರೆ, ಇವತ್ತೇ ಬರ್ತಾರೆ, ವಿದೇಶದಿಂದ ವಾಪಸ್ ಆಗ್ತಾರೆ ರಾಹುಲ್ ಗಾಂಧಿ ಅವರು ಇವತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ CM ಮತ್ತು ಮಾಜಿ CM ಇಬ್ಬರೂ ಕೂಡ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಅಲ್ಲಿ ಮಾತುಕತೆ ಆಡ್ತಾರೆ. ಯಾರನ್ನ ಸಚಿವರನ್ನಾಗಿ ಮಾಡೋದು, ಯಾರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋದು, ಇವೆಲ್ಲವೂ ಕೂಡ ಮಾತುಕತೆ ಆಗುತ್ತೆ. ಆಷಾಢಕ್ಕೂ ಮುನ್ನವೇ ಹೊಸ ಸಚಿವರ ಪ್ರಮಾಣ ವಚನ ಫಿಕ್ಸ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಸೋಮವಾರದೊಳಗೆ ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಹಳ ದಿವಸ ಆಯಿತು, 1-1.5 ತಿಂಗಳಾಗ್ತಾ ಬಂತು CM ಡಿ ಕೆ ಶಿವಕುಮಾರ್ ಆಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ. ಆದರೂ ಕೂಡ ಇಷ್ಟು ದಿವಸ ಸಚಿವ ಸಂಪುಟ ವಿಸ್ತರಣೆ ಲೇಟ್ ಆಗಿತ್ತು. ಭಾಳ ಚರ್ಚೆಗಳಾಗ್ತಾ ಇದ್ವು, ಒತ್ತಡಗಳು ಬರ್ತಾ ಇದ್ವು. ಸೊ ಯಾರ್ಯಾರು ಸಚಿವ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಒತ್ತಡ ಹಾಕ್ತಾ ಇದ್ರು. ಎಲ್ಲದಕ್ಕೂ ಒಂದು ತೆರೆ ಬೀಳುವ ಸಮಯ ಬಂದಿದೆ ಇವಾಗ. ಅಂದರೆ ಇವತ್ತು ಏನು ದೆಹಲಿ ವಿದೇಶಿ ಪ್ರಯಾಣದಿಂದ ರಾಹುಲ್ ಗಾಂಧಿ ಅವರು ವಾಪಸ್ ಆಗ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಅಲ್ಲಿ ಮಾತುಕತೆ ಆಡ್ತಾರೆ ಹೈಕಮಾಂಡ್ ಜೊತೆ. ಯಾರನ್ನ ಫೈನಲ್ ಮಾಡೋದು, ಇವ್ರದ್ದೊಂದು ಲಿಸ್ಟ್ ಇರುತ್ತೆ, ಇವರೊಂದು ಲಿಸ್ಟ್ ಕೊಡ್ತಾರೆ. ಸಿದ್ದರಾಮಯ್ಯವ್ರ ಪರವಾಗಿ ಒಂದು ಲಿಸ್ಟ್ ಇರುತ್ತೆ, KPCC ಅಧ್ಯಕ್ಷರ ಪರವಾಗಿ ಒಂದು ಲಿಸ್ಟ್ ಇರುತ್ತೆ, ಹೈಕಮಾಂಡು ಕೆಲವ್ರನ್ನ ಹೇಳುತ್ತೆ. ಸೊ ಅದು ಫೈನಲ್ ಆಗಿ ಯಾರ್ದು ಫೈನಲ್ ಲಿಸ್ಟಲ್ಲಿ ಬರುತ್ತೆ, ಯಾರು ಫೈನಲ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನೋಡಬೇಕು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.